ಅವ್ರು ಹೇಳಿದಾರಲ್ಲ, ಈಗ ನೀವು ನಾನು ನಿಮ್ಮನ್ನೇ ಕೇಳ್ತೀನಿ, ಪಾಪ ಕಾಂಗ್ರೆಸ್ ಅವ್ರನ್ನ ಯಾಕೆ ರೀ ಬೈತೀರ ನೀವು? ಅವರು ಮಾಡ್ತಾ ಇದ್ದಾರಲ್ಲ, ಇವಾಗ ಟನಲ್ ರೋಡ್ ಮಾಡ್ತಾ ಇದ್ದಾರೆ. ಟನಲ್ ನಿಮ್ಗೆ ಆಗಲ್ಲ ಅಂತ ಇಷ್ಟ ಇಲ್ಲ ಅಂತೇಳಿ ಅವರು ಹಿಂದೆ ಅರ್ಜುನ ಇದಕ್ಕೆ ಬಿಟ್ಟಿದ್ನಲ್ಲ, ದೇವಲೋಕಕ್ಕೆ ಬಾಣ ಬಿಟ್ಟು ಒಂದು ಸೇತುವೆ ಕಟ್ಟಿದ್ನಲ್ಲ, ಹಂಗೆ ಕಟ್ತಾರೆ ಅವರು. ಅವ್ರದ್ದೆಲ್ಲ ಇಂಥ ಸ್ಕೀಮೇ, ಯಾವುದು ಚಾಲುಗೆ ಬರೋದೇ ಇಲ್ಲ. ಇನ್ನು ಉಳಿದಿರೋದು 2 ವರ್ಷ ಅಪ್ಪ. 2 ವರ್ಷದ ಏನು ಚಾನಲ್ ಬರ್ತದೆ ನಿಮಗೆ? ಏನು ಬರಲ್ಲ. ರಸ್ತೆಗಳೆಲ್ಲ ಈಗ ನಾನು ರಿಂಗ್ ರೋಡ್ ನಾನು ಹೇಳ್ತಾ ಇರೋದು, ಸಣ್ಣ ರೋಡ್ ಗಲ್ಲಿ ರಸ್ತೆ ಬಿಟ್ಬಿಡಿ, ನೀವು ರಿಂಗ್ ರೋಡಲ್ಲಿ ಓಡಾಡಿ, ಬೆಂಗಳೂರು ರಿಂಗ್ ರೋಡ್ ಆಗೋದೇ ಇಲ್ಲ. ವಯಸ್ಸಾಗಿರೋರಂತೂ 60 ವರ್ಷ ದಾಟಿರೋರು ಯಾರೂ ರಸ್ತೆಗಳಲ್ಲಿ ಓಡಾಡೋ ಸ್ಥಿತಿಯಲ್ಲಿಲ್ಲ. ಹಾಂ, ರಿಂಗ್ ರೋಡ್ ನಾನು ಅದೇ ರೋಡಲ್ಲೇ ದಿನ ಓಡಾಡ್ತೀನಿ. ರಿಂಗ್ ರೋಡು ಅಧ್ವಾನ ಎದ್ದೌಟಿದೆ. ಬಸ್ಗಳು ಅವ್ರ ಕಿಲೋಮೀಟ್ರ್ ನಮ್ಮ ಹಿಂದೆ ಇದ್ದಾಗ 17-18 ಕಿಲೋಮೀಟ್ರ್ ಇತ್ತು ಇದನ್ನು ಪರ್ ಕಿಲೋಮೀಟ್ರ್. ಇವತ್ತು ಅದು 11 ಕಿಲೋಮೀಟ್ರಿಗೆ ಬಂದು ನಿಂತಿದೆ. ಇವಾಗ ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದರು, IT-BT ಕಂಪನಿ ನಮಗೆ ಆದಾಯ ಬರೋ ಅಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೇಳಿದಾರಲ್ಲ, ಕೇರಳದವರು ಹೇಳಿದಾರಲ್ಲ, ಬೆಂಗಳೂರು ಹಾಳಾಗೋಗಿದೆ ಬಂದ್ಬಿಡಿ ಅಂತ ಕೇರಳದವರು ಹೇಳಿದ್ದಾರೆ. ಹೈದರಾಬಾದವರು ಅಂತೂ ಡೈರೆಕ್ಟಾಗಿ ಕರೆದಿದ್ದಾರೆ, ಬಂದ್ಬಿಡಿ ನೀವು ಅಂತ ಹೈದರಾಬಾದವ್ರು ಕರೆದಿದ್ದಾರೆ. ಎಲ್ಲೆಲ್ಲ ಒಂದೊಂದೇ ಕಂಪ್ನಿಗಳು ಕರ್ನಾಟಕವನ್ನು ಬಿಟ್ಟು ಹೋಗೋವಂಥ ಕಾಲ ಸನ್ನಿಹಿತ ಆಗಿದೆ. ಯಾರಿಗೂ ಇಲ್ಲಿ ಬೆಂಗಳೂರಿನ ವಾತಾವರಣಕ್ಕೋಸ್ಕರ ಇಲ್ಲಿದ್ದಾರೆ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಎಲ್ಲ ಕಂಪ್ನಿಗಳು ಬೇರೆ ಕಡೆಗೆ ಹೋಗೋವಂಥ ಪರಿಸ್ಥಿತಿ ಇದು. ಈ ಸರ್ಕಾರ ಈ ಹಣವನ್ನು ಬೆಂಗಳೂರಲ್ಲಿ ಹಣ ಖರ್ಚು ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ನಾವು ಹಿಂದೆ ಇದ್ದಾಗ ನಾವು ಪ್ರತಿ ಕ್ಷೇತ್ರಕ್ಕೂ ಕಾಂಗ್ರೆಸ್ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಕ್ಷೇತ್ರಕ್ಕೂ 100 ಕೋಟಿ ಕೊಟ್ಟಿದ್ದೆ ವರ್ಷಕ್ಕೆ. ನಾನು ಈಗ 2.5 ವರ್ಷದಲ್ಲಿ ಏನೂ ಇಲ್ಲ, 10 ರೂಪಾಯಿ ಕೊಟ್ಟಿಲ್ಲ. ಕಾರ್ಪೊರೇಷನ್ ಪಾರ್ಕ್ ಮೇಂಟೈನ್ ಮಾಡೋಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ಪಾರ್ಕ್ಗಳನ್ನ ಅಧ್ವಾನ ಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲ, ಕಸ ಅಂತೂ ಮುಗ್ದೋಯ್ತು. ಈ ಕಸಕ್ಕೆ ದುಡ್ಡಿಲ್ದಿರ ನಿಮಗೆ ಕಸದ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಈಗ ಕಸದ ಮೇಲೆ ಸೆಸ್ KGಗೆ ಇಷ್ಟು ಅಂತ ಸೆಸ್ ಹಾಕಿದ್ದಾರೆ. ಮತ್ತು ಅಕ್ರಮ ಕಸ ಹಾಕಿದ್ರೆ 2000 ಏನು ಫೈನು ಉಸೂಲಿಗೋಸ್ಕರ. ನಾನು ಒಂದು ಮಾತನ್ನು ನಿಮ್ಗೆ ಹೇಳ್ತೀನಿ, ನಾನು ಮರ್ತೋಗಿದ್ದೆ. ನೆನ್ನೆ ಒಬ್ಬರು ನನ್ನ ಹತ್ರ ಸಿಕ್ಕಿದ್ರು, ರೋಡಲ್ಲಿ ಬರ್ತಾಯಿದ್ರಂತೆ ಮಹಿಳೆ, ಅವರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರು ನನ್ನ ಹತ್ರ ಬಂದು ನಮ್ಮ ಆಫೀಸಲ್ಲಿ ಹೇಳಿದ್ದು, ರೋಡಲ್ಲಿ ಪೊಲೀಸವ್ರು ನಿಲ್ಲಿಸ್ತಾರಂತೆ, ಟ್ರಾಫಿಕ್ ಪೊಲೀಸವ್ರು ನಿಲ್ಲಿಸ್ತಾರಂತೆ. ನಿಲ್ಲಿಸಿದ ತಕ್ಷಣ ಅಮ್ಮ ಏನು ಸಾರ್ ಅಂತಂದ, ನಿಮ್ಮದು ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಟ್ರಂತೆ. ಡ್ರೈವಿಂಗ್ ಲೈಸೆನ್ಸ್ ಏನೇನು ಲೈಸೆನ್ಸ್ ಕೇಳಿದ್ರೆ ಎಲ್ಲ ಕೊಟ್ಬಿಟ್ರಂತೆ. ಅವರು ಎಲ್ಲ ಕೈ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಅವ್ರಿಗೆ ಹೇಳ್ದಂತೆ. ಇದೇ ನಾನು ಸತ್ಯ ಹೇಳ್ತಾ ಇದ್ದೀನಿ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರಂತೆ, ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು, ನಮಗೆ ತಿಂಗಳಿಗೆ ಇಷ್ಟು ಕಲೆಕ್ಟ್ ಮಾಡಬೇಕು ಅಂತ ಇದ್ದಾರೆ. ಏನಾದರೂ ನಿಮ್ಗೆ ಇಷ್ಟ ಬಂದಷ್ಟು ದೇವ್ರಿಗೆ ದಕ್ಷಿಣೆ ಆಗ್ತಿರಲ್ಲ, ದೇವ್ರಿಗೆ ಹೋಸ್ದಾಗ ದಕ್ಷಿಣೆ ಆಗ್ತಿರಲ್ಲ, ನಿಮ್ಗೆ ಎಷ್ಟು ಬರ್ತದೆ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಒಂದು ನೀವು ಏನಾರು ಒಂದು ಫೈನ್ ಕಟ್ಬಿಟ್ಟಮ್ಮ ದಯವಿಟ್ಟು ಕೈ ಮುಗಿತೀನಿ ಅಂತ ಹೇಳಿರೋವಂಥ ಘಟನೆ, ಈ ಸತ್ಯ ಘಟನೆಯನ್ನು ನಾನು ಹೇಳ್ತೇನೆ. ನನ್ನ ಹತ್ರ ಬಂದು ಹೇಳಿರೋದಕ್ಕೆ ಹೇಳ್ತಾ ಇದ್ದೆ. ಆ ಸ್ಥಿತಿ ಇವತ್ತು ಸರ್ಕಾರದಲ್ಲಿ. ಕನ್ಸಿಷನ್ ಕೊಡ್ತಾರೆ, ಯಾವನ ಟ್ಯಾಕ್ಸ್ಗೆ ಕನ್ಸಿಷನ್. ಈ ಕೋರ್ಟಲ್ಲಿ ಒಂದು ಆರ್ಡ್ರ್ ಮಾಡಿಬಿಡ್ತಾರಪ್ಪ, ಯಾವನ ಮರಣದಂಡನೆ ಆಗೋಗ್ಬಿಟ್ಟಿರ್ತದೆ, ಅವನಿಗೆ ಶಿಕ್ಷೆ ಕೊಟ್ಟಿರ್ತಾರೆ. ನಿಮ್ಮ ಕನ್ಸಿಷನ್ ಕೊಡ್ತೀನಿ ಅಂತ ನಾನು ಕೋರ್ಟ್ ಹೇಳ್ತಾರೆ. ಎಂದನೇ ಹೇಳೋರ ಏನೋ ಶಿಕ್ಷೆ. ಈಗ ಕೋರ್ಟಲ್ಲಿ ಫೈನ್ ಹಾಕ್ತಾರಪ್ಪ, ನೀನು 10,000 ರೂಪಾಯಿ ಕಟ್ಟಬೇಕು ಅಂತ. ಆಮೇಲೆ ಒಂದು ತಿಂಗಳು ಬಿಟ್ಬಿಟ್ಟು ನೀನು ಇಷ್ಟರೊಳಗಡೆ ಕಟ್ಟಿದ್ರೆ ಕೋರ್ಟಲ್ಲಿ ನಿಮ್ಗೆ 50% ಡಿಸ್ಕೌಂಟು. ಯಾವುದಾನ ಸರ್ಕಾರ ನೋಡಿದ್ದೀರನ್ರಿ? ತೊಗಲಕ್ಕೂ ಹಿಂಗೆ ಮಾಡಿಲ್ಲ ರೀ. ಅವ್ನು ತೊಗಲಕ್ಕೆ ಯಾವನೋ ಡೆಲ್ಲಿಯಲ್ಲಿ ಇದ್ದಂತೆ, ಅವನು ಹಿಂಗೆ ಮಾಡಿಲ್ಲ ರೀ. ಈ ತೊಗಲಕ್ಕೆ ಸರ್ಕಾರಕ್ಕಿಂತನೂ ವರ್ಸ್ಟ್ ಸರ್ಕಾರ ಇದು. ಅಂದರೆ ಹಣಕ್ಕೋಸ್ಕರ ಕೈ ಮುಗಿದು ನೀನೇನಾದರೂ ಟ್ಯಾಕ್ಸ್ ಕಟ್ಟ್ರಿ ಅಂತ ಜನಗಳ ಹತ್ರ ಫೈನ್ ಕೇಳೋ ಅಂಥ ಸ್ಥಿತಿ, ಫೈನ್ಗೆ ಡಿಸ್ಕೌಂಟ್ ಕೊಡೋ ಅಂಥ ಸ್ಥಿತಿ ಯಾವ ಸರ್ಕಾರಕ್ಕೆ ಬಂದಿತ್ತು ರೀ? ಇದೆಲ್ಲ ಕಾನೂನೆಲ್ಲ ಗಾಳಿಗೆ ತೂರಿ ಸರ್ಕಾರ ಪಾಪರಾಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇರೆ ಯಾವುದೂ ಇಲ್ಲ. ಏನೇ ಹೇಳಿದ್ರು ನೋಡ್ರಿ, ಓಟು ಸೋತ್ರ ಕೇಂದ್ರ ಸರ್ಕಾರ, ಮಳೆ ಪರಿಹಾರ ಬರಲಿಲ್ಲ ಕೇಂದ್ರ ಸರ್ಕಾರ, ನಮ್ಮ ಟ್ಯಾಕ್ಸು ನಮ್ಮ ತೆರಿಗೆ ನಮ್ಮ ಹಕ್ಕು ಅದಕ್ಕೂ ಕೇಂದ್ರ ಸರ್ಕಾರ. ಈಗ ಅಲ್ಲಿ ಕೇಳ್ತಾ ಇದ್ದಾರೆ ರಾಮನಗರದಲ್ಲಿ, ನಮ್ಮ ಜಮೀನು ನಮ್ಮ ಹಕ್ಕು ಅಂತ. ಅದಕ್ಕೆ ಯಾಕೆ ಏನು ಹೇಳ್ತೀರಾ ನೀವು? ಅವರು ಕೇಳ್ತಾ ಇದ್ದಾರೆ, ನಮ್ಮ ಜಮೀನು ನಮ್ಮ ಹಕ್ಕು, ನಾವು ಕೊಡಲ್ಲ, ಅಕ್ವೈರ್ ಮಾಡೋಕ್ಕೆ ಬಿಡಲ್ಲ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಏನೇ ಬಂದ್ರೂ ಮೋದಿ ಓನ್ಲಿ ಒನ್ ಟಾರ್ಗೆಟ್. ಅವ್ರು ಕಾಂಗ್ರೆಸ್ ಅವ್ರಿಗೆ ಎಲ್ಲ ಒಂದೇ ಒಂದು ಟಾರ್ಗೆಟ್, ಇಡೀ ದೇಶದಲ್ಲಿ ಒಂದೇ ಟಾರ್ಗೆಟು, ಮೋದಿ ಮೋದಿ ಮೋದಿ. ಮೋದಿ ಹೆಸರು ಹೇಳಲಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ.